ಕೂಡಿಸೋಂಥ ಶಕ್ತಿ ಸಿದ್ದರಾಮಯ್ಯನವರಲ್ಲಿ ಇವತ್ತು ಅದ. ಅದಕ್ಕೆ ಅವ್ರ ಹಿಂದೆ ಮತ್ತು ಶಾಸಕರು ಭಾಳ ಜನ ಇದ್ದಾರೆ ಅಂತೇಳಿ ಈಗ ಹಲವು ಸಲ ವರದಿಗಳು ಬಂದಿದ್ದು ಅದು. ಅದಕ್ಕಾಗಿ ಅವರು ಈಗಾಗಲೇ ಹೈಕಮಾಂಡ್ ಅವರನ್ನು ಮೊದಲಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ ಸತ್ಯದ. ಬಟ್ ಈಗ ಸಣ್ಣ ಹುಡುಗರಂತೆ ಆಟ ಆಡೋಕೆ ಕೂತ್ಬಿಟ್ಟಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಆಗಲೇಬೇಕಂತೇಳಿ. ಅದು ಸಹಿತ ಭಾಳ ಕಷ್ಟದ ವಿಷಯ ಆಗಿಬಿಟ್ಟದ. ಈ ಸಿದ್ದರಾಮಯ್ಯ ನಡೆಸಿದ್ರೆ ಏನಾದೀತು ಅನ್ನೋ ದೃಷ್ಟಿ ಇಟ್ಕೊಂಡು ಮತ್ತು ಸಿದ್ದರಾಮಯ್ಯಗೂ ಗೊತ್ತದ ರೀ. ಸಿದ್ದರಾಮಯ್ಯನ ಅವರೇನು ಧಡ್ರಿಲ್ಲ, ಅವ್ರಿಗೂ ಗೊತ್ತದ ಹೈಕಮಾಂಡ್ ನನ್ನ ಮೇಲೆ ಅಷ್ಟು ಜೀವಿಲ್ಲ, ಡಿ ಕೆ ಶಿ ಅವ್ರ ಮೇಲೆ ಇದ್ದಷ್ಟ ಅನ್ನೋ ಕಾರಣಕ್ಕಲ್ಲ ಅವ್ರು ಏನು ಒಂದು ಜೋಡಿಸಿದಂದ್ರೆ ಈಗ ಇಲ್ಲಿವರೆಗೆ ಹೈಕಮಾಂಡ್ ಏನು ಆಯ್ತು ತಿಳಿತಿದ್ರು. ಈಗ ಹೈಕಮಾಂಡ್ ಜೊತೆ ಶಾಸಕರು ಅನ್ನೋ ಮಾತು ಅವ್ರ ಮೆಜಾರಿಟಿ ಅದ. ಅದಕ್ಕಾಗಿ ಸಿದ್ದರಾಮಯ್ಯರು ಒಂದು ಹೊಸ ದಾಳ ಉಳಿಸಿಬಿಟ್ರು. ನಾಳೆ ಏನೋ ಇವರು ಅಡ್ಡ ಬರಬಾರದಪ್ಪ ನಮ್ಮ ಹೈಕಮಾಂಡ್ ಅಂತ ಎಂದಿದ್ದಪ್ಪ ನಾವು ಹೇಳಿದ ಪ್ರಕಾರ ಮಾಡಿ ಅಂದಿದ್ದಾರೆ ಅಂತೇಳಿ ಇಲ್ಲಿ ಶಾಸಕರು ಮುಂದೆ ಇಡೂನು ಅನ್ನುವಂಥ ಮಾತನ್ನಂದ್ರು. ಮತ್ತು ಈಗ ಅದೇ ಗ್ರೌಂಡ್ ಮೇಲೆ ಗೆದ್ಕೊಂಡು ಬಂದಾರ ಅವರು ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅವ್ರದ್ರಲ್ಲಿ ಇಲ್ಲ ಮೆಜಾರಿಟಿ. ಹಾಗಂತೇಳಿ ಇವ್ರಿಗೂ ಸಹಿತ ಡಿ ಕೆ ಶಿವಕುಮಾರ್ ಅವರಿಗೆ ಬಿ ಜೆ ಪಿ ಕೊಡಬೇಕಂತಿಲ್ಲ. ಯಾಕಂದ್ರೆ ಭಾಳ ವರ್ಷಗಳಿಂದ ಬಂದವರು ಇದ್ದಾರೆ. ಆದರೂ ಒಂದಿಷ್ಟು ಭರವಸೆ ಇದೆ ಅವ್ರಿಗೆ, ಇಂದ ನಾನು ಮಾಡ್ತಾರಪ್ಪ ಈ ಸದ್ಯ ಆಗ್ಬೇಕಂತ ಅವ್ರಿಗೂ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಆದರೆ ಸಿದ್ದರಾಮಯ್ಯನವರು ತಮ್ಮ ಸುತ್ತಮುತ್ತ ಇದ್ದಂಥವ್ರನ್ನ 20 ಜನರ ನಂತರ ತಂದು ಮುಖ್ಯಮಂತ್ರಿ ಮಾಡಿದರೆ ಹೆಂಗೆ ಆ ಭಯನೂ ನಮ್ಮ ಕಾಲಿಗತ್ತದ ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕಂದ್ರೆ ಈಗಾಗಲೇ ಪರಮೇಶ್ವರಪ್ಪರವರಾಗಿರ್ಬೋದು, ನಮ್ಮ ಸತೀಶ್ ಅವರಾಗಿರ್ಬೋದು, ಇಂಥವ್ರು ಒಂದಿಷ್ಟು ಜನ ಇದ್ದಾರಲ್ಲ ನಾವು ಮುಖ್ಯಮಂತ್ರಿಯಪ್ಪ ಅಂತ ಟವರ್ ಹಾಕ್ಲಿಕ್ಕತ್ತಿದ್ದಾರೆ ಅಂದ್ಕೊಳ್ಳೆ ಅವ್ರಿಗೂ ಅದು ಬಿಸಿ. ಮತ್ತು ಇನ್ನೊಂದು ಏನು ಮಾಡ್ಲಿಕ್ಕತ್ತಾರಪ್ಪ ಅಂದ್ರೆ ಪರಮೇಶ್ವರ್ ಅವರಾಗಲಿ ಸತೀಶ್ ಅವರಾಗಲಿ ಇನ್ನೂ 2-3 ಉಪಮುಖ್ಯಮಂತ್ರಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯರಿಗೂ ಇದು ಬೇಕಾಗಿದೆ ಮಾಡಲೇಬೇಕಂತೇಳಿ. ಆದರೆ